1 ತಾಸು ಆಯ್ತು ಇವರು ಇನ್ನಾದ್ರೂ ರೆಡಿ ಆಗತ್ತಿಲ್ಲ ಈಗ. ಅದು ಏನು ಮಾಡತ್ತಾಳೆ? ನಾನು ರೆಡಿ ಆಗಿನಿ. ರೆಡಿ ಆಗ್ಯಾಳಂತ. ನಾನು ನೀನು ಬೆಳಿ ಬಂಗಾರವಾಗಿರೋಣ ಹಿಂಗೆ ಜಗಳ ಆಡ್ಕೋತೀರ. ಹ್ಯಾಪಿ ದಸರಾ ಇಕ್ಕೇತಿ. ಹ್ಯಾಪಿ ದಸರಾ ಮುಗಿಸ್ಬಿಟ್ಟು ಇಡೀ ದಸರಾ ನನಗ್ ಮಾಡ್ಬಾರ್ದು, ಅವ ನಮಗ್ ಮಾಡ್ಬೇಕು. ನಾ ಮಾಡ್ದೆ ಹಿಂಗ ಆಗಲ್ಲ ಮಾಡ್ದೆ ಓ ಮಾಡೋದು ಹೋದು ಮಾಡ್ದೆನಾ ಗೈಸ್. ಕಾಂತಾರ ಕೊಂಟೇವ್, ಕಾಂತಾರ ಮೂವಿಗೆ. ನಡಿ ಜಲ್ದಿ ಹೋಗೋಣ. ಕಾಂತಾರ ಮೂವಿ ರೆಡಿ ಆಗಿ ರೆಡಿ ಆಗಿ. ಟೈಮ್ 8:15 ಶೋ ಐತಿ. ಆಲ್ರೆಡಿ 8:10 ಆಗೈತಿ. 20 ನಿಮಿಷದಾಗ ಥಿಯೇಟ್ರಿಗೆ ಹೋಗ್ಬೇಕೈತಿ. 20 ನಿಮಿಷನಾಗ ಯಾಕೆ 5 ನಿಮಿಷನಾಗ ಹೋಗಿ ಮುಡ್ತೀವಿ. ಯಾಕಂದ್ರೆ ಸನಿ ಅದ, ಅದಕ್ಕೆ ಹಿಂಗೆ ಆಗೋ ಮಾಡ್ತಾವೆ. ನಮ್ಮ ಮಮ್ಮಿ ರೆಡಿ ಆಗ್ಯಾಳ ಕಾಂತಾರಕ್ಕ. ನಮ್ಮ ಮನ್ಯಾಗ ಥಿಯೇಟ್ರಿಗೆ ಹೊಂಟಿವಿ. ಈಗ ಫೋಟೋ ತಗೊಳತ್ತಾರ ಇವ್ರು ರಾತ್ರಿ ಇಕ್ಕಿ ನೋಡಿಕೆ. ಇಲ್ಲಿ ನಮ್ಮ ಗಣಪತಿ ಅದಾನ. ಆಯ್ತು ಅಂತೀರಂದ್ರೆ ಇನ್ನೂ ಏನೋ ಮಾಡ್ಲತ್ತಾರ, ಗೊತ್ತಿಲ್ಲ ಏನು ಮಾಡ್ಲತ್ತಾರ. ಸೊ ನಾವು ಬಂದೀವಿ ಶೆಟ್ಟಿ ಸಿನಿಮಾಜ್. ಇವತ್ತು ಇಲ್ಲೇ ನೋಡೋದ ಕಾಂತಾರ ನೋಡ ಮಾಡ್ತಾರೆ. ನೋಡಿದ್ರೆ ಹೌಸ್ ಫುಲ್ ಇದ್ದಂಗೆ ಕಾಣಿಸ್ತಿತ್ತು. ಎಲ್ಲ ಕಡೆ ಗಾಡಿನಂತ ಫುಲ್ ರಶ್ ಆಯ್ತು. ಫೋಟೋ ಗಿಟ್ ಹೊಡ್ಕೊಳತ್ತಾರ. ಇಲ್ಲಿ ಬಂದ್ವಿ. ಆಲ್ರೆಡಿ ಎಲ್ಲ ಕಡೆ ನೋಡ್ರಿ ಕಾರ್ಗಳು ಗಾಡಿಗಳು ಫುಲ್ಲು ರಶ್ ಆಯ್ತಪ್ಪ ಇವತ್ತಂತ. ಕಂಪ್ಲೀಟ್ ಈ ವೀಕೆಂಡ್ ಅಂತೂ ಫುಲ್ ಇರ್ತೈತಿ. ಹಿಂಗೆ ರಶ್ ಇರ್ತೈತಿ. ಸಿಟಿ ಒಳಗೆ ಹಿಂಗೆ ಕಾಣ್ತೈತೆ ನೋಡ್ರಿ. ಇಲ್ಲಿ ಕೆಳಗೆ 2 ಸ್ಕ್ರೀನ್ ಅದಾವ. ಇಲ್ಲಿ ಸ್ಕ್ರೀನ್ 1, ಈ ಕಡೆ ಸ್ಕ್ರೀನ್ 2. ಇಲ್ಲಿ ಮ್ಯಾಗ 2 ಸ್ಕ್ರೀನ್ ಅದಾವ. ಸ್ಕ್ರೀನ್ 4 ಆ್ಯಂಡ್ ಸ್ಕ್ರೀನ್ 3 ಆ್ಯಂಡ್ 4. ಶೆಟ್ಟಿ ಇಲ್ಲೇ ನೋಡ್ಕೊಂಡು ಕೂತ್ಬಿಡು. ನಮ್ಮ ಮಮ್ಮಿ ಇಲ್ಲೇ ಪಿಕ್ಚರ್ ಆದಾಗ ಇಲ್ಲೇ ನೋಡ್ಕೊಂಡು ಕೂತ್ಬಿಡ ಅಂತ ಮಾತಾಡ. ಕಾಂತಾರ ಅಂತ ಹೊಡೆದ್ರೆ ಬರೀ ಕಾಂತಾರದ ವಿಡಿಯೋನೇ. ಅದು ಇದು ಕ್ಲಿಪ್ಗಳು ಬರ್ಲತ್ತಾವ. ನಾವು ನೋಡ್ಬಾರ್ದು ಅಂದ್ಕರಿ ಎಷ್ಟು ಮಾಡಿಕ್ಯಾರ. ಅದಕ್ಕೆ ಫೈನಲಿ ಬಂದೇ ಬಿಟ್ಟಿವಿ. ಫಸ್ಟ್ ಡೇ ಬೆಳಗ್ಗೆ ಬರೋಕ್ಕಾಗಿಲ್ಲ. 8:15 ಶೋ ಬಂದೇವು ನಾವು. ಆಯಿನೂ ಬಂದೊಳಗ ಕಾಂತಾರ ನೋಡೋಕೆ. ಗೈಸ್ ಆಲ್ಮೋಸ್ಟ್ ಫಿಲ್ ಅಲಾತೈತಿ. ಎಲ್ಲ ಇಷ್ಟಪಟ್ಟಿದ್ದ ತಿನ್ನೋಕಾಗ್ಲಿ, ಆಸೆ ಪಟ್ಟಿದ್ದ ತಗೊಳಕ್ಕಾಗ್ಲಿ, ಇದೇನು ಕರ್ಮ ಜೀವನ ಅಂತ ನನಗೆ ನಾನು ಬೈಕೊಂಡು 40 ಡಿಗ್ರಿ ಟೆಂಪ್ರೇಚರ್ ಹೋಗಿ. ಕಾಂತಾರ 1 ಸ್ಟಾರ್ಟ್ ಅಲ್ಲತೈತಿ. ಕಾಂತಾರ 1 ನೋಡೋಕ್ಕಿಂತ ಮುಂಚೆನೇ ಇಲ್ಲಿ ಅರ್ಧ ಆಗತ್ತಾವ ಇಲ್ಲೇ. ಇಂಟ್ರೋವಲ್ ಬಿಟ್ಟೈತೆ. ಎಲ್ಲರೂ ಬಂದು ನೋಡ್ರಿ ಕಾಂತಾರ. ಇನ್ನು ಅರ್ಧನೇ ನೋಡಿದ್ರೆ ಅರ್ಧನೇ ಮಸ್ತ್ ಅದ. ಇನ್ನೂ ಫುಲ್ ಅಂತೂ ಸೂಪರ್ ಇತ್ತು. ಸ್ಟಾರ್ಟ್ ಆಯ್ತು. ಗಾಡಿ ನಮ್ದು ಅಲ್ಲಿ ನಿಂತೈತಿ. ಇಲ್ಲಿ ಹಿಂಗಿಲ್ರಿ ಸರ್ ಗಾಡಿ ಹೆಂಗೆ ತೆಗಿಬೇಕು ಏನೋ ಗಾಡಿ ಗೊತ್ತಿಲ್ಲ. ಈಗ ಫಿಲ್ಮ್ ಮುಗೀತು ಹೊಂಟಿವಿ. ಗಾಡಿ ಹೆಂಗೆ ತೆಗಿಬೇಕು ಅಲ್ಲದ ಗಾಡಿ ನೋಡ್ತೀವಿ. ಸೂಪರ್ ಇತ್ತು. ಏನು ಇಷ್ಟ ಆಯ್ತು? ನಂಗೆ ಲಾಸ್ಟ್ ಮೂಮೆಂಟ್ ಇಷ್ಟ ಆಯ್ತು. ನಿನಗೆ ಹೆಂಗ ಮೂವಿ ಫುಲ್ ಗೂಸ್ ಬಂಪ್ಸ್. ಏನ್ ಬಂದಿತ್ತು? ಗೂಸ್ ಬಂಪ್ಸ್ ಬಂದಿತ್ತು. ಎಷ್ಟು ಸೂಪರ್. ಯಾಕಾರ ಮುಗೀತಂತ ಅನ್ಕೊಂಡಿ ನಾ ಅಂತ. ಈಗ ಐ ಆಮ್ ವೇಟಿಂಗ್ ಕಾಂತಾರ 2. ಅವರಿಬ್ರು 1 ಆಗ್ತಾರ. ಅವ್ರವ್ರ ಆದ್ರೆ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅದು ಹೇಳಂಗಿಲ್ಲ. ಅದನ್ನ ಕಟ್ ಮಾಡ್ತೀನಿ. ಫಸ್ಟ್ ಹಾಫ್ ಸರಿ ಇತ್ತು, ಸೆಕೆಂಡ್ ಹಾಫ್ ಸರಿ ಇತ್ತು. ಅದೇ ಫಸ್ಟ್ ಸರಿ ಇತ್ತು. ಈಗ ಯಾಕೆ ಕಾಮಿಡಿ ಇಷ್ಟ ನನಗೆ ಫಸ್ಟ್ನೇದೇ ಮಸ್ತ್ ಇತ್ತು. ಇವರಿಗೆ ಇದನ್ನು ಚಲೋ ಅದ. ಬಟ್ ಫಸ್ಟ್ ಕಾಮಿಡಿ ಜಾಸ್ತಿ ಇತ್ತು, ಇದ್ರೊಳಗೆ ಆಕ್ಷನ್ ಜಾಸ್ತಿ ಅದ ಅಷ್ಟೇ. ಆಕ್ಟಿಂಗ್ ಹೆಂಗಿತ್ತು ರಿಷಬ್ ಶೆಟ್ಟಿ? ಸೂಪರ್. ರಿಷಬ್ ಶೆಟ್ಟಿ ಆಕ್ಟಿಂಗ್ ಹೆಂಗಿತ್ತು? ಏನ್ ಆಕ್ಟಿಂಗ್ ಅಪ್ಪ ದೇವ್ರೆ. ನಾನಂತೂ ಫುಲ್ ಶಾಕ್ ಆಗ್ಬಿಟ್ಟಿನಿ. ಅಷ್ಟ್ ಚಂದ ಮಾಡ್ಯಾನ. ಬೆಸ್ಟ್ ಮಾಡ್ಯಾನ. ಫುಲ್ಲು ದೇವ್ರ ಬಂದಂಗೆ ಮಾಡ್ಯಾನ. ಇವ್ರದ್ದು ರಿವ್ಯೂ ಆಯ್ತು. ಇವ್ರದ್ದು ಫಸ್ಟ್ ಚಲೋ ಅಂತನಾತರ. ನನಗೂ ಇಷ್ಟ ಕಾಮಿಡಿ ಓಕೆ. ಬಟ್ ಸೆಕೆಂಡ್ ಒಳಗೆ ಆಕ್ಟಿಂಗ್ ರಿಷಬ್ ಶೆಟ್ಟಿದಂತೂ
ಸೊ ಮೂವಿ ಮಸ್ಟ್ ವಿಸಿಟ್ ಮಾಡ್ರಿ. ಇದು ಆ್ಯಕ್ಚುಲಿ ಥಿಯೇಟ್ರ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡೋದೈತಿ. ಇದು ಥಿಯೇಟ್ರ್ ಒಳಗೆ ಹೋಗ್ಕಿರ ನೋಡ್ರಿ. ಪಾರ್ಟ್ 2 ಬರತ್ತೈತಿ, ಭಾಗ 2 ದಂತಕತೆ. ಕಾಂತಾರ 1 ದಂತಕತೆ. ಯಾವಾಗ ಇದೇ 3 ವರ್ಷ ಬಿಟ್ಟು ಬಂದೈತಿ, ಅದ ಒಂದು 3 ವರ್ಷ ಬಿಟ್ಟು ಬರ್ತೈತಿ. ಸೊ ಕಾಂತಾರ ಒಳಗ ಫಸ್ಟ್ ಹಾಫ್ ಏನೈತಲ್ಲ ಕಾಮಿಡಿ ಐತಿ ಜಾಸ್ತಿ. ಅದಾದ್ಮೇಲೆ ಸ್ಟೋರಿ ಬಿಲ್ಡ್ ಆಗ್ತೈತಿ. ಆಮೇಲೆ ಸೆಕೆಂಡ್ ಹಾಫ್ ಹೆಂಗ್ ಸ್ಟಾರ್ಟ್ ಆಗ್ತೈತಿ, ಸ್ಟಾರ್ಟಿಂಗ್ ಹುಡ್ಕೊಂಡು ಎಂಡ್ ತನಕ ರಿಷಬ್ ಶೆಟ್ಟಿ ಒಂದು ಬೇರೆ ಅವತಾರನೇ ತಾಳ್ತಾರಲ್ಲ, ನೆಕ್ಸ್ಟ್ ಲೆವೆಲ್ ಐತಿ. ನೀವು ಇದನ್ನ ಥಿಯೇಟ್ರ್ ಒಳಗೆ ನೋಡ್ರಿ. ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಹೋಗಿ ನೋಡ್ರಿ ಬಾಯ್, ಹೇಳೋಕ್ಕಾಗಂಗಿಲ್ಲ. ಅದು ನೀವು ಥಿಯೇಟ್ರ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನೋಡಕ್ ಹೋಗ್ಬೇಡ್ರಿ ನೀವು ಮೊಬೈಲ್ದಾಗ ನೋಡ್ತೀನಿ, ಮೊಬೈಲ್ದಾಗ ಬರ್ತೈತಿ, ಇಲ್ಲ ಬಾಯಿ ಥಿಯೇಟ್ರದಾಗ ಹೋಗಿ ನೋಡ್ರಿ ನೀವು. ಒಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬೇರೆ ಅದರದು. ಸೊ ಅದಕ್ಕೆ ಮಸ್ಟ್ ವಾಚ್ ಐತಿದ. ಸೊ ಯಾರು ಪ್ಲ್ಯಾನ್ ಮಾಡತ್ರಿ ಈ ವೀಕೆಂಡ, ಪ್ಲೀಸ್ ಹೋಗಿ ನೋಡ್ರಿ. ಮಸ್ಟ್ ವಾಚ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಾಯ್. ಸಿನಿಮಾಟೋಗ್ರಫಿ, ಆಮೇಲೆ ಅದು ವಿಜುವಲ್ಸ್, ಆಮೇಲೆ ಅದು ಏನು ಆ್ಯಕ್ಷನ್ ಸೀನ್ಸ್ ಅದಾವಲ್ಲ ಬಾಯ್, ಆಮೇಲೆ ಏನು VFX ಯೂಸ್ ಮಾಡ್ಯಾರಲ್ಲ ಬಾಯ್, ಕ್ರೇಜಿ ಐತಿ. ಅವರು 100 ಕೋಟಿ ಪ್ಲಸ್ ಬಜೆಟ್ ಏನು ಹಾಕ್ಯಾರಲ್ಲ ಬಾಯ್, ವರ್ತ್ ಇಟ್ ಐತಿ. ಮೂವಿ ನೋಡ್ರಿ, ಡೆಲಿವರ್ ಮಾಡೇ ಮಾಡ್ತೈತಿ. ಕಾಂತಾರ 1 ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಕಾಂತಾರ 2 ಅಂದ್ರೆ ಕಾಂತಾರ ಚಾಪ್ಟರ್ 1 ನಿಮಗೆ ತುಂಬ ಇಷ್ಟ ಆಗ್ತೈತೆ. ಸೊ ಎಸ್, ಇದೇ ಶಾರ್ಟ್ ರಿವ್ಯೂ.